ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗಾಯ್ಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NSIM ಸರ್ಟಿಫೈಡ್ ಟ್ರೈನರ್. ಮೊದಲು ಶುಕ್ರವಾರ ಮಾರ್ಕೆಟಲ್ಲಿ ಏನಾಯಿತು? ನಿಫ್ಟಿ 201 ಪಾಯಿಂಟ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 205 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಹಾಗೂ ಸೆನ್ಸೆಕ್ಸ್ 690 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಬೇರಿಶ್ನೆಸ್ ಅಂತ ಕರಿಬೋದು. ಇಂಡಿಯಾ ವಿಕ್ಸ್ 11.82, ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ನೆಗೆಟಿವ್ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೂ ಕಮೋಡಿಟಿ ಮಾರ್ಕೆಟಲ್ಲಿ ಒಂದು ಬೈಯಿಂಗ್ನ ನೋಡೋದಾದರೆ ಕ್ಯಾಶ್ ಮಾರ್ಕೆಟ್ಗೆ ಇದು ನೆಗೆಟಿವ್ ಸೈನ್, ಬೇರಿಶ್ನೆಸ್ ಸೈನ್ ಅಂತ ಇಂಡಿಕೇಟ್ ಮಾಡ್ಬೋದು. ಓವರ್ ಆಲ್ ಶುಕ್ರವಾರ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಇನ್ನು ನಾವು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ ನಿಫ್ಟಿ 50ಯಲ್ಲಿ ಮದರ್ ಇಂಡೆಕ್ಸಲ್ಲಿ ಒಂದು ಲೋವರ್ ಲೋ ಫಾರ್ಮೇಷನ್ನ ನಾವು ಕಾಣ್ಬೋದು. ಇನ್ನು ನಾವು ಸ್ಪೆಸಿಫಿಕ್ ಆಗಿ ಶುಕ್ರವಾರದ ಮಾರ್ಕೆಟ್ ಬಗ್ಗೆ ನೋಡೋದಾದರೆ ನಿಫ್ಟಿ 50ಯಲ್ಲಿ ನಾವು ಗ್ಯಾಪ್ ಡೌನ್ ಪಾಸಿಬಲ್ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಒಂದು ಗ್ಯಾಪ್ ಡೌನ್ ಪಾಸಿಬಲ್ ಆಯಿತು. ಆಮೇಲೆ ಅಪ್ ಟ್ರೆಂಡ್ ಮಾಡೋಕ್ಕೆ ಮೂವ್ ಆದ್ರೂ ಕೂಡ ಅದು ವಿಫಲವಾಗಿ ನಂತರದಲ್ಲಿ S5 25,125 ಇದೇ ಲೆವೆಲಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿರೋದನ್ನ ನಾವು ಕಾಣ್ಬೋದು. ಅದೇ ರೀತಿಯಲ್ಲಿ ನಿಫ್ಟಿ ಬ್ಯಾಂಕ್ ಮದರ್ ಇಂಡೆಕ್ಸಲ್ಲೂ ಕೂಡ ಒಂದು ನೆಗೆಟಿವ್ ಆಗಿ ಪ್ರಿಡಿಕ್ಟ್ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ನಾವು ಇವತ್ತಿನ ಮಾರ್ಕೆಟಿಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ರೆಸಿಸ್ಟೆನ್ಸ್. ಶುಕ್ರವಾರದ ಹೈ ನಮಗೆ ಮೊದಲನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ 25,322. ಗುರುವಾರದ ಗ್ಯಾಪ್ ಅಂದರೆ ಗುರುವಾರದ ಕ್ಲೋಸ್ ನಮಗೆ ಒಂದು ಗ್ಯಾಪ್ ಝೋನ್ ಆಗಿ ಕನ್ವರ್ಟ್ ಆಗಿದೆ. ಅದು 25,355. ಅದು R2 ಆಗಿ ಕೆಲಸ ಮಾಡುತ್ತೆ. R3 25,525 ಹಾಗೂ R4 25,548 ಅಂತ ಮಾರ್ಕ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ S1 25,125, S2 25,044, 25,000 S3 ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ 24,971 ಇದು ನಮ್ಮ S4 ಆಗಿ ಕೆಲಸ ಮಾಡುವ ಎಲ್ಲ ಸಾಧ್ಯತೆಗಳಿದೆ. ಇನ್ನು ನಾವು ಸೆಕ್ಟರ್ಸ್ನ ನೋಡೋದಾದರೆ ನಿಫ್ಟಿ IT ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು, ನಿಫ್ಟಿ ಬ್ಯಾಂಕ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಎನರ್ಜಿ ನೆಗೆಟಿವ್, ಆಟೋ ಸೆಕ್ಟರ್ ನೆಗೆಟಿವ್ ಮತ್ತು ಮೆಟಲ್ ಸೆಕ್ಟರ್ ನೆಗೆಟಿವ್. ಈ ನೆಗೆಟಿವ್ಗಳು ನಮಗೆ ಮಾರ್ಕೆಟಲ್ಲಿ ಒಂದು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಓವರ್ ಆಲ್ ಎಲ್ಲ ಸೆಕ್ಟರ್ಸು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗೆ ನೋಡೋದಾದರೆ ಅಡ್ವಾನ್ಸ್ 1,029 ಕಂಪನಿಗಳು ಅಡ್ವಾನ್ಸಲ್ಲಿ ಅಂದರೆ ಪ್ರೋಗ್ರೆಸಿವಲ್ಲಿ ಕ್ಲೋಸ್ ಆಗಿದ್ದರೆ 1,891 ಕಂಪನಿಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ವಿಚ್ ಈಸ್ ಡೈರೆಕ್ಟ್ಲಿ ಇಂಡಿಕೇಟಿಂಗ್ ಬೇರಿಶ್ನೆಸ್ ಇನ್ ದ ಮಾರ್ಕೆಟ್. ಇನ್ನು ನಾವು ನಿಫ್ಟಿ 50 ಸ್ಪೆಸಿಫಿಕ್ ಕಂಪ್ನೀಸ್ ನೋಡೋದಾದರೆ ನಿಫ್ಟಿ 50ಯಲ್ಲಿ 12 ಕಂಪ್ನಿಗಳು ಪ್ರೋಗ್ರೆಸಿವಲ್ಲಿ ಕ್ಲೋಸ್ ಆಗಿದ್ರೆ 38 ಕಂಪನಿಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ವಿಚ್ ಈಸ್ ಕ್ಲಿಯರ್ಲಿ ಇಂಡಿಕೇಟಿಂಗ್ ಇಟ್ಸ್ ಎ ಸೂಪರ್ ಬೇರಿಶ್. ನಿಫ್ಟಿ ಬ್ಯಾಂಕ್ 5 ಬ್ಯಾಂಕ್ಗಳು ಪ್ರೋಗ್ರೆಸಿವಲ್ಲಿ ಕ್ಲೋಸ್ ಆಗಿದೆ, 7 ಬ್ಯಾಂಕ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ನಾವು ಆಪ್ಷನ್ ಚೈನ್ನ ನೋಡೋದಾದರೆ ಕ್ಲಿಯರ್ಲಿ ಬೈಯಿಂಗ್ ಇನ್ ಪುಟ್ಸ್, ಸೆಲ್ಲಿಂಗ್ ಇನ್ ಕಾಲ್ಸ್. ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗ್ತಾ ಇದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗ್ತಾ ಇದೆ. ಸೊ ಇದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ಸ್ ಬೈ ಆಗ್ತಾ ಇರೋದು, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಬೈ ಆಗ್ತಾ ಇರೋದು ನಮಗೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ನ ಅಥವಾ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ನಾವು PCR ರೇಷಿಯೋ ನೋಡೋಣ. PCR ರೇಷಿಯೋ 10,96,000 ಡಿವೈಡ್ ಬೈ 20,13,000 ಅಂತ 13,000 ಅಂತ ಹೇಳಿದ್ರೆ 0.54 ಬರುತ್ತೆ PCR ರೇಷಿಯೋ, ವಿಚ್ ಈಸ್ ಡೈರೆಕ್ಟ್ಲಿ ಇಂಡಿಕೇಟಿಂಗ್ ಸೂಪರ್ ಬೇರಿಶ್ನೆಸ್ ಇನ್ ದ ಮಾರ್ಕೆಟ್. ಇನ್ನು FIDA ಆಕ್ಟಿವಿಟೀಸ್ ನೋಡೋದಾದರೆ ಮೊದಲು FIIs ಶುಕ್ರವಾರ 5,104 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಕಂಪೇರ್ ಟು DIIs 3,558 ಕೋಟಿ ಬೈ. ಸೊ ಇದು ನಮಗೆ ಒಂದು ನೆಗೆಟಿವ್ನ ಇಂಪ್ಯಾಕ್ಟ್ ಮಾಡ್ತಾ ಇರೋದು, ಮಾರ್ಕೆಟಲ್ಲಿ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು F&O ಸೆಗ್ಮೆಂಟ್ ನೋಡೋದಾದರೆ ಮೊದಲು FII ಇಂಡೆಕ್ಸ್ ಫ್ಯೂಚರ್ಸ್ 3,537 ಕೋಟಿ ನೆಗೆಟಿವ್ ಬೇರಿಶ್ನೆಸ್. ಅದೇ ರೀತಿ ಸ್ಟಾಕ್ ಫ್ಯೂಚರಲ್ಲಿ 1,665 ಕೋಟಿಗಳು ನೆಗೆಟಿವಲ್ಲಿ ಅಂದರೆ ಸೆಲ್ ಮಾಡಿರೋದನ್ನ ನಾವು ಕಾಣ್ಬೋದು, ವಿಚ್ ಈಸ್ ಇಂಡಿಕೇಟಿಂಗ್
FIIs ಟುವರ್ಡ್ಸ್ ಬೇರಿಶ್ನೆಸ್. ಇನ್ನು ಯು ಎಸ್ ಫ್ಯೂಚರ್ಸ್ ಕರೆಂಟ್ಲಿ ಏನಾಗಿದೆ, ಯು ಎಸ್ ಫ್ಯೂಚರ್ ಕರೆಂಟ್ಲಿ ನೆಗೆಟಿವಲ್ಲಿ ಇದೆ ಅದನ್ನು ನಾವು ಕಾಣ್ಬೋದು, ವಿಚ್ ಈಸ್ ಇಂಡಿಕೇಟಿಂಗ್ ಇದು ನಮಗೆ ಭಾರತದ ಮದರ್ ಇಂಡೆಕ್ಸ್ ಮೇಲೆ, ಭಾರತದ ಸ್ಟಾಕ್ ಮಾರ್ಕೆಟ್ಗೆ ನಾವು ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ಬೋದನ್ನ ನೋಡ್ಬೋದು. ಇನ್ನು ಕ್ಯಾಶ್ ಮಾರ್ಕೆಟ್ ಶುಕ್ರವಾರ ಅಥವಾ ಶನಿವಾರ ಮಾರ್ಕೆಟ್ ಯಾವ ರೀತಿಯಲ್ಲಿ ಕ್ಲೋಸ್ ಆಗಿದೆ. ಮೊದಲು ಅಮೇರಿಕನ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಡೌ ಜೋನ್ಸ್ 0.63 ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, ಬೇರಿಶ್ನೆಸ್. S&P 500 -33 ನೆಗೆಟಿವ್, ಸೊ ಬೇರಿಶ್ನೆಸ್. ಹಾಗೂ ನಾಸ್ಡಾಕ್ ಕೂಡ ಒಂದು ಬೇರಿಶ್ನೆಸ್ ಆಗಿ ಕ್ಲೋಸ್ ಆಗಿರೋದನ್ನ ನಾವು ಕಾಣ್ಬೋದು. ಇನ್ನು ಯುರೋಪಿಯನ್ ಮಾರ್ಕೆಟ್ಸ್ಗೆ ಬಂದರೆ ಡ್ಯಾಕ್ಸ್ ನೆಗೆಟಿವ್, FTSE 100 ನೆಗೆಟಿವ್, CAC ಯುರೋಪಿಯನ್ ಮಾರ್ಕೆಟ್ ಕೂಡ ಕಂಪ್ಲೀಟ್ ಆಗಿ ಒಂದು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಏಷ್ಯನ್ ಮಾರ್ಕೆಟ್ ಇಂದು ಆಲ್ರೆಡಿ ಓಪನ್ ಆಗಿರೋದನ್ನ ನಾವು ಕಾಣ್ಬೋದು. ನಿಕಾಯ್ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇದೆ, ಹ್ಯಾಂಗ್ಸೆಂಗ್ ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಹಾಗೆ ಕಾಸ್ಪಿ ಒಂದು ಮೈಲ್ಡ್ ಪಾಸಿಟಿವ್ ಆಗಿ ಓಪನ್ ಆಗಿರೋದನ್ನ ನೋಡ್ಬೋದು. ಸೊ ಓವರ್ ಆಲ್ ನೋಡೋದಾದರೆ US ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದೇ ರೀತಿಯಲ್ಲಿ ನಿಕಾಯ್ ಕೂಡ ಈಗ ನೆಗೆಟಿವ್ ಅಲ್ಲಿ ಓಪನ್ ಆಗಿರೋದನ್ನ ನಾವು ಕಾಣ್ಬೋದು. ಹ್ಯಾಂಗ್ಸೆಂಗ್ ಮತ್ತು ಕಾಸ್ಪಿ ಪಾಸಿಟಿವ್ ಆಗಿದೆ. ಸೊ ಓವರ್ ಆಲ್ ಮಾರ್ಕೆಟ್ ಏನಾಗ್ಬೋದು, ಅದ್ರ ಜೊತೆಗೆ ಮೊದಲು US ADRಸ್ನ ನೋಡೋಣ. US ADRಸಲ್ಲಿ ಏನಾಗಿದೆ, ಇನ್ಫೋಸಿಸ್ ADR ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಅಂದರೆ ಇನ್ಫೋಸಿಸ್ ಮೇಲೆ ಒಲವಿದೆ. ವಿಪ್ರೋ ADR ನೆಗೆಟಿವ್, ICICI ಬ್ಯಾಂಕ್ ನೆಗೆಟಿವ್, ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ನೆಗೆಟಿವ್ ಹಾಗೂ HDFC ಬ್ಯಾಂಕ್ ನೆಗೆಟಿವ್. ಓವರ್ ಆಲ್ 4 ಕಂಪನಿಗಳಲ್ಲಿ ನೆಗೆಟಿವ್ ADRಸ್ನ ನಾವು ಕಾಣ್ಬೋದು. ಸೊ ಇದು ನಮಗೆ ಒಂದು ಬೇರಿಶ್ನೆಸ್ ಆಗಿ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ಏನಿರ್ಬೋದು, ಮೊದಲು ಮಾರ್ಕೆಟ್ ಶುಕ್ರವಾರ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಹಾಗೂ ಲೋವರ್ ಲೋ ಫಾರ್ಮೇಷನ್ಸ್ನ ಮಾಡ್ತಾ ಇದೆ. ನಾವು 2 ವಾರದ ಹಿಂದೆ ಒಂದು ಝೋನ್ನ ಕ್ರಿಯೇಟ್ ಮಾಡಿದ್ವಿ, ಆ ಝೋನ್ನ ಮಾರ್ಕ್ ಮಾಡ್ಕೊಂಡಿದ್ವಿ. ಆ ಝೋನ್ 25,222ನ್ನ 25 ಜೂನ್ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿದ್ದನ್ನ ನಾವು ಕಂಡಿದ್ವಿ. ಸೊ ಹಾಗಾಗಿ ಒಂದು ಕನ್ಸಾಲಿಡೇಷನ್ ಬ್ರೇಕ್ಔಟ್ ಅಂತ ಹೇಳಿದ್ವಿ. ಆದರೆ ಶುಕ್ರವಾರ ಮಾರ್ಕೆಟ್ ಅದೇ ಝೋನಿಗೆ ವಾಪಸ್ ಬಂದಿರೋದು ಕಂಪ್ಲೀಟ್ ವೀಕ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇಂದಿನ ಪ್ರೆಡಿಕ್ಷನ್ಸ್ ಏನಾಗ್ಬೋದು, ಮಾರ್ಕೆಟ್ ಇಂದೂ ಕೂಡ ವೀಕ್ನೆಸ್ ಆಗಿರೋದಕ್ಕೆ ಸೆಲ್ ಆನ್ ರೈಸ್ ಅಂತ ಹೇಳ್ಬೋದು, ಅಂದರೆ ಕೆಳಗಡೆ ಹೋಗುವ ಚಾನ್ಸಸ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ 25,000ವರೆಗೂ ಹೋಗುವ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಮಾರ್ಕೆಟ್ ಸೆಲ್ ಆನ್ ರೈಸ್ 25,000 ಇವತ್ತಿನ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡ್ಬೋದು. 25,300 ಸ್ಟ್ರಾಂಗ್ ಸಪೋರ್ಟ್ ಆಗಿ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ಬೋದು. ಓವರ್ ಆಲ್ ಮಾರ್ಕೆಟ್ ಈಸ್ ಬೇರಿಶ್ನೆಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.